ಯಾವಾಗಲೂ ಒಂದೊಳ್ಳೆ ಕಂಟೆಂಟ್ ಫಿಲಮ್ ಮಾಡುವಂಥ ಆದಿಶೇಷ್ ಆ್ಯಂಡ್ ತೆಲುಗುಲಿ ಗೋಲ್ಡನ್ ಲೆಗ್ ಅನ್ನಿಸ್ಕೊಂಡಿರುವಂಥ ಮೃಣಾಲ್ ಠಾಕೂರ್ ಅವರ ಕಾಂಬಿನೇಷನ್ಲಿ ಇವತ್ತು ರಿಲೀಸ್ ಆದಂಥ ಡಕಾಯಿತ್ ಫಿಲಮ್ ಹೇಗಿತ್ತು ನೋಡ್ಕೊಬರೋಣ ಬನ್ನಿ. ಈ ಫಿಲಮ್ನ ಹೀರೋ ಆದಂಥ ಹರಿ ಆ್ಯಂಡ್ ಹೀರೋಯಿನ್ ಆದಂಥ ಸರಸ್ವತಿ ಇಬ್ಬರು ಕೂಡ ತುಂಬ ಲವ್ ಮಾಡ್ತಾ ಇರ್ತಾರೆ. ಲೈಕ್ ಒಬ್ರನ್ನ ಬಿಟ್ಟು ಒಬ್ರು ಇರೋಲ್ಲ ಅನ್ನೋ ಹಾಗೆ. ಹೀಗಿರ್ಬೇಕಾದ್ರೆ ವಿಧಿ ಬೇರೆನೇ ಪ್ಲ್ಯಾನ್ ಮಾಡಿರುತ್ತೆ. ಅಂದರೆ ಹರಿ ಜೈಲ್ಗೆ ಹೋಗ್ಬೇಕಾಗತ್ತೆ. ಮತ್ತು ಈ ಸೈಡಲ್ಲಿ ಮೃಣಾಲ್ ಠಾಕೂರ್ ಅಂದರೆ ಹೊರಗಡೆ ಇದ್ದಂಥ ಸರಸ್ವತಿಗೆ ಇನ್ನೊಬ್ಬನ ಜೊತೆ ಮದುವೆ ಆಗೋಗುತ್ತೆ. ಫಸ್ಟ್ ಆಫ್ ಆಲ್ ಹರಿ ಯಾಕೆ ಜೈಲ್ಗೆ ಹೋದ, ಸರಸ್ವತಿ ಯಾಕೆ ಇನ್ನೊಬ್ಬನ ಮದುವೆ ಆದ್ಲು, ಇವರಿಬ್ಬರ ಡೀಪ್ ಲವ್ ಏನಾಯಿತು, ಜೈಲಿಂದ ಹೊರಗಡೆ ಬಂದಂಥ ಹರಿ ಲೈಫಲ್ಲಿ ಏನಾಯಿತು, ಮತ್ತು ಇವರಿಬ್ಬರು ಯಾಕೆ ಜೊತೆ ಆದರು, ಇಲ್ಲಿರೋವಂಥ ಮಾಫಿಯಾ ಯಾವುದು, ಮತ್ತು ಫಿಲಮ್ ನೇಮಲ್ಲಿರೋವಂಥ ಡಕಾಯಿತ್ಗೂ ಇವರಿಬ್ಬರ ಲವ್ ಸ್ಟೋರಿಗೂ ಏನು ಸಂಬಂಧ ಎಲ್ಲನೂ ತಿಳ್ಕೊಬೇಕು ಅಂತಂದರೆ ನೀವು ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಇನ್ನು ಈ ಫಿಲಮ್ನ ಪಾಸಿಟಿವ್ ಏನು ನೆಗೆಟಿವ್ ಏನು ಮಾತಾಡೋಣ. ಅದಕ್ಕೂ ಮುಂಚೆ ನಿಮಗೆ ನಾ ಮಾಡೋವಂಥ ಕಂಟೆಂಟ್ ಇಷ್ಟ ಆದರೆ ಮಾತ್ರನೇ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಮೃಣಾಲ್ ಠಾಕೂರ್ ಅವರ ಆ್ಯಕ್ಟಿಂಗ್ ನಿಮಗೆ ಇಷ್ಟ ಆಗುತ್ತೆ. ಹಾಯ್ ನಾನಾ, ಸೀತಾರಾಮ ಫಿಲಮ್ ಆದಮೇಲೆ ಇವರ ಇನ್ನೊಂದು ವರ್ಷನ್ ಆಫ್ ಆ್ಯಕ್ಟಿಂಗ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಅದು ನಿಮಗೆ ಡೆಫಿನೆಟ್ಲಿ ಕ್ಯಾರಿ ಮಾಡ್ತೀರಾ. ಮತ್ತು ಆದಿಶೇಷ್ ಅವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಆ್ಯಸ್ ಯೂಶುವಲ್ ಚೆನ್ನಾಗಿ ಬಂದಿದೆ. ಅದರಲ್ಲೂ ಇವರು ಜೈಲಿಗೆ ಹೋಗೋ ಮುಂಚೆ ಇದ್ದಂಥ ಹರಿಗೂ ಆ್ಯಂಡ್ ಜೈಲಿಂದ ಹೊರಗಡೆ ಬರುವಂಥ ಹರಿಗೂ ಇರುವಂಥ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಫಿಲಮ್ನ ಪಾಸಿಟಿವ್ ಏನು ಅಂತ ಮಾತಾಡೋದಾದ್ರೆ, ಫಿಲಮ್ನ ಫಸ್ಟ್ 20 ಮಿನಿಟ್ಸ್ ಇದೆಯಲ್ಲ ಅಲ್ಲಿ ನಮಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಅಲ್ಲಿರುವಂಥ ಇವರಿಬ್ಬರ ಲವ್ ಸ್ಟೋರಿ ಆ್ಯಂಡ್ ಇವರಿಬ್ಬರ ಮಧ್ಯೆ ನಡೆಯುವಂಥ ಕ್ಯೂಟ್ ಮೂಮೆಂಟ್ಸ್ಗಳು ಆ್ಯಂಡ್ ಇವರಿಬ್ಬರ ಕೆಮಿಸ್ಟ್ರಿ ಚೆನ್ನಾಗಿ ವರ್ಕೌಟ್ ಆಗಿದೆ. ಸೆಕೆಂಡ್ ಪಾಯಿಂಟ್ ಅಂತಂದರೆ ಅದು ಟ್ವಿಸ್ಟ್. ಫಿಲಮ್ ಇಂಟರ್ವೆಲ್ಗೂ ಮುಂಚೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ನಾವು ಸ್ಟೋರಿ ಈ ಥರ ಹೋಗ್ತಾ ಇದೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದಷ್ಟು ಟ್ವಿಸ್ಟ್ನ ಇಟ್ಟು ಅದು ಹಂಗಲ್ಲ ಅಂತೇಳಿ ನಮ್ಮನ್ನ ಡೈವರ್ಟ್ ಮಾಡ್ತಾರೆ. ಇದು ತುಂಬ ಇಷ್ಟ ಆಗುತ್ತೆ. ಥರ್ಡ್ ಪಾಯಿಂಟ್ ಅಂತಂದರೆ ಅದು ಫಿಲಮ್ನ ಆ್ಯಕ್ಷನ್ ಸೀಕ್ವೆನ್ಸ್. ಅದರಲ್ಲೂ ಸೆಕೆಂಡ್ ಹಾಫಲ್ಲಿ ಬರುವಂಥ ಕೆಲವೊಂದಷ್ಟು ವೆಲ್ ಡಿಸೈನ್ ಸೀಕ್ವೆನ್ಸ್ಗಳು ನಮ್ಮನ್ನ ಸೀಟ್ ಎಡ್ಜಲ್ಲಿ ಕೂತ್ಕೊಳ್ಳೋಂಗೆ ಮಾಡುತ್ತೆ. ಮತ್ತು ಮೂರನೇದು ಯಾವುದಪ್ಪ ಅಂತಂದರೆ ಎಮೋಷನ್ಸ್. ಯಾಕೆ ಅಂತಂದರೆ ನಮಗೆ ಈ ಫಿಲಮ್ನ ಗ್ರಿಪ್ ಮಾಡೋದು ಆ್ಯಂಡ್ ನಮಗೆ ಇದನ್ನು ಕನೆಕ್ಟ್ ಮಾಡೋದು ಎಮೋಷನ್ಸ್. ಅದಕ್ಕೆ ಫೋರ್ತ್ ಪಾಯಿಂಟ್ ಅಂತಂದರೆ ಇದರಲ್ಲಿ ಯೂಸ್ ಮಾಡ್ಕೊಂಡಿರುವಂಥ ರಿಮಿಕ್ಸ್ ಸಾಂಗ್ ಇದೆಯಲ್ಲ ಅದು ತುಂಬ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿರುವಂಥ ಸ್ಕ್ರೀನ್ ಪ್ಲೇ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಫಿಲಮ್ನ ಕ್ಲೈಮ್ಯಾಕ್ಸ್ ಸೀನ್ಸ್, ಅದಾದಮೇಲೆ ಬರುವಂಥ ಇನ್ನೊಂದು ಸೀನ್ಸ್ ಇದೆಯಲ್ಲ ಇದೆಲ್ಲವೂ ಕೂಡ ಒಂದೊಂದು ಪಾಸಿಟಿವ್ ಪಾಯಿಂಟ್ ಆಗಿದೆ. ಇನ್ನು ಈ ಫಿಲಮ್ನ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದರೆ, ಇದರ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಯಿತು ಅಥವಾ ಲ್ಯಾಗ್ ಕೊಡ್ತು ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಯೂಶ್ವಲಿ ಆದಿಶೇಷ್ ಅವರ ಫಿಲಮ್ ಅಂತಂದರೆ ಸ್ವಲ್ಪ ಫಾಸ್ಟ್ ಪೇಸ್ ಇರುತ್ತೆ, ಬಟ್ ಇದು ಸ್ಲೋ ಆಯಿತು. ಸೆಕೆಂಡ್ ಪಾಯಿಂಟ್ ಅಂದರೆ ಇವರಿಬ್ಬರು ರಾಬ್ ಮಾಡುವಂಥ ಸೀನ್ ಇದೆಯಲ್ಲ ಇದನ್ನು ಕೇವಲ ಇವರಿಬ್ಬರ ಆ್ಯಂಗಲ್ ಆಫ್ ವ್ಯೂವಲ್ಲಿ ಮಾತ್ರನೇ ತೋರಿಸಿದ್ದಾರೆ. ಬಟ್ ಒಂದು ಪ್ರಾಪರ್ ಪೊಲೀಸ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಆ ಪಾಯಿಂಟ್ ಆಫ್ ವ್ಯೂಯಿಂದ ಇವರು ತೋರಿಸೇ ಇಲ್ಲ ಅನ್ನೋದು. ಥರ್ಡ್ ಪಾಯಿಂಟ್ ಅಂತಂದರೆ ಅದು ಅನುರಾಗ್ ಕಶ್ಯಪ್ ಮತ್ತು ಪ್ರಕಾಶ್ ರಾಜ್ ಅವರ ಕ್ಯಾರೆಕ್ಟರ್ನ ಅಥವಾ ಅವರ ಪ್ರಾಪರ್ ವೇ ಆಫ್ ಇನ್ವೆಸ್ಟಿಗೇಷನ್ನ ಇದರಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ನೋದು. ಫೋರ್ತ್ ಪಾಯಿಂಟ್ ಅಂದರೆ ಮೃಣಾಲ್ ಠಾಕೂರ್ ಅವರು ಇದರಲ್ಲಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅಲ್ವಾ, ಆದರೆ ಇಲ್ಲಿ ಇರೋವಂಥ ಸೀಕ್ವೆನ್ಸ್ನ ನೋಡ್ತಾ ಇದ್ರೆ ಅಂತ ಹೇಳ್ಕೊಳ್ಳೋ ಲೆವೆಲಲ್ಲಿ ಏನಿಲ್ಲ ಅನ್ನೋದು. ಫೈನಲಿ ನಾನು ಹೇಳೋದು ಡಕಾಯಿತ್ ಒಂದು ಒಳ್ಳೆ ಆ್ಯಕ್ಷನ್, ಲವ್, ಎಮೋಷನ್ ಇರುವಂಥ ಗುಡ್ ಡಿಸೆಂಟ್ ಫಿಲಮ್. ಆ್ಯಂಡ್ ನೀವೇನಾದರೂ ಆದಿಶೇಷ್ ಅಥವಾ ಮೃಣಾಲ್ ಠಾಕೂರ್ ಅವರ ಫ್ಯಾನ್ ಆಗಿದ್ದರೆ ಇದು ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಸೊ ಥಿಯೇಟ್ರಲ್ಲೇ ಹೋಗಿ ಎಂಜಾಯ್ ಮಾಡಿ. ಆ್ಯಂಡ್ ಇಫ್ ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಈ ಫಿಲಮ್ನ ನೋಡಿದರೆ ನಿಮಗೆ ಈ ಫಿಲಮ್ ಹೇಗೆ ಅನ್ನಿಸ್ತು ಆ್ಯಂಡ್ ಮೃಣಾಲ್ ಠಾಕೂರ್ ಅವರ ಆ್ಯಕ್ಟಿಂಗ್ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.